ಆಗ್ಲೇ ಹೇಳಿದೆ, ಇನ್ನೊಬ್ರು ಈ ಸಿನಿಮಾದಲ್ಲಿ ಒಂದು ಹಾಡನ್ನ ಬರೆದು ಸಂಗೀತ ನಿರ್ದೇಶನಗಳು ಮಾಡಿರುವಂತಹ ಸುಪ್ರೀತ್ ಶರ್ಮಾ ಅವರು ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು. ಹಾಗೆ ಈ ಕಡೆ ಬನ್ನಿ ಆನಂದ್ ಅವರೇ, ನಿಮ್ಗೆ ಎಷ್ಟು ಆನಂದ ಆಗ್ತಾ ಇದೆ? ಜಾಸ್ತಿ. ಎಲ್ರಿಗೂ ನಮಸ್ಕಾರ. ಲೈಕ್ ಪೂರ್ಣೆ ಕೃಷ್ಣಪ್ಪದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಿಡಿದೀನಿ. ದಿಸ್ ಇಸ್ ಅ ವಿಲೇಜ್ ಒಂದು ಪೊಲಿಟಿಕಲ್ ಡ್ರಾಮಾ. I loved Ryan sir. I've been always a fan of your work, sir. And ಇದರಲ್ಲಿ I would have watched more than 1,000 times. Scenes ಅನ್ನು ರಿಪೀಟ್ ಮಾಡಿ I used to enjoy. ಅಷ್ಟೇ ಇದರಲ್ಲಿ ನಮ್ಮ ಸಂಪತ್ ಸರ್ ಮತ್ತು ಹೀರೋಯಿನ್ ಅವ್ರದ್ದು the scenes have come out really well. And Shankar, I think your both combination, it's going to be a very new experience actually. I'm telling the character name itself. So that's how I enjoyed the movie while working. It's ಖುಷಿ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ದ ಪರ್ಫಾರ್ಮೆನ್ಸಸ್ ಆ್ಯಂಡ್ ಹೌ ಆ್ಯಕ್ಚುಲಿ ದ ಡೈರೆಕ್ಟರ್ ಈಸ್ ಮೈ ಫ್ರೆಂಡ್ ನವೀನ್ ನಾರಾಯಣ. ವಿ ವರ್ಕ್ ಇನ್ ರಿಲ್ಯಾಕ್ಸ್ ಸತ್ಯ ಲಾಸ್ಟ್ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟಲ್ಲೂ ಈಸ್ ಗಿವನ್ ಮಿ ದ ಆಪರ್ಚುನಿಟಿ. ಐ ನೀಡ್ ಟು ಥ್ಯಾಂಕ್ ಹಿಮ್ ಆ್ಯಂಡ್ ದ ಪ್ರೊಡ್ಯೂಸರ್ಸ್ ಮೋಹನ್ ಸರ್, ಭಾವನ. ಸೊ ಐ ಆಮ್ ಗ್ಲಾಡ್ ದಟ್ ಐ ವರ್ಕ್ ಇನ್ ದಿಸ್ ಪ್ರಾಜೆಕ್ಟ್ ಬಿಕಾಸ್ last movie Relax Satya was a total it was a kind of like thriller, but from thriller to this genre about the director and how we had to work with the background score, it was a totally completely different approach to ಕೆಲವು ಎಕ್ಸ್ಪೆರಿಮೆಂಟ್ಲು ಮಾಡಿದ್ವಿ. ರಹನ್ ಸರ್ ಇಂಟ್ರೋಗೆ, ಸಂಪತ್ ಸರ್ ಇಂಟ್ರೋ ಮಜಾ ಇತ್ತು ನಾವು ಕೆಲಸ ಮಾಡುವಾಗ. ದಟ್ ಇಸ್ ವಾಟ್ ದಿಸ್ ಪ್ರಾಜೆಕ್ಟ್ ಇಸ್ ಅಬೌಟ್. ಐ ಥಿಂಕ್ ದ ಸೇಮ್ ಇಟ್ ವಿಲ್ ರಿಫ್ಲೆಕ್ಟ್ ಇನ್ ಥಿಯೇಟರ್ ಅಂತ ನಂಬ್ತೀನಿ. ವೆನ್ ದ ಆಡಿಯನ್ಸ್ ಕಮ್ ಟು ದ ಥಿಯೇಟರ್ ನಮಗಿರೋ ಎಕ್ಸೈಟ್ಮೆಂಟ್ ನಿಮಗೆ ಇರುತ್ತೆ ಪ್ರತಿ ಸೀನಲ್ಲಿ ಅಂತ ನಂಬ್ತೀನಿ. ಸೊ 24 ರಿಲೀಸ್ ಬಂದಿದ್ದೀವಿ. ಥ್ಯಾಂಕ್ ಯು. ಏನ್ ಗೊತ್ತಾಗದವ್ರೆ, ಸಂಗೀತ ನಿರ್ದೇಶನದ ಜೊತೆಗೆ ಒಂದೂವರೆ ವರ್ಷ ಆದ್ಮೇಲೆ ನಾನು ನಿಮ್ಮ ಕನ್ನಡ ಕೇಳ್ತಾ ಇರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕನ್ನಡ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ನನಗೆ ಪರ್ಸನಲಿ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕನ್ನಡ ಮಾತನಾಡಿದ್ರು BGM ಜೊತೆಗೆ. ಸುಪ್ರೀತ್ ಅವರೇ, ನಿಮ್ಮ ಮೊದಲ ಹಾಡು ಎಲ್ರಿಗೂ ಡೆಬ್ಯೂ ಮಾಡಬೇಕು ಅನ್ನೋ ಕನಸಿರುತ್ತೆ, ಆಸೆ ಇರುತ್ತೆ. ಆದ್ರೆ ಮೊದಲ ಹಾಡಿಗೆ 1 ಮಿಲಿಯನ್ ಅಂತ ಹೆಚ್ಚು ವ್ಯೂಸ್ ಸಿಕ್ಕಿದೆ. ನೀವೇನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯ ದಿನ ಅಂತ ಹೇಳ್ಬೋದು ನಾನು. ಸೊ ಫಸ್ಟ್ ಆಫ್ ಆಲ್ ನಾನು ನವೀನ್ ರೆಡ್ಡಿ ಸರ್ಗೆ, ಆನಂದ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದರೆ ಅವರು ಮುಂಚೆಯಿಂದನೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ನವೀನ್ ಸರು ನನಗೆ ಅವ್ರ ಸಿನಿಮಾದಲ್ಲಿ ಡೆಬ್ಯೂ ಮಾಡೋಕ್ಕೆ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಆಸ್ ಅ ಕಂಪೋಸರ್ ಡೆಬ್ಯೂ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಆನಂದ್ ಸರ್. ಆ್ಯಂಡ್ ಈ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ, ಈ ಹಾಡನ್ನು ನವೀನ್ ಸರ್ ತುಂಬ ಇಷ್ಟಪಟ್ಟು ನನಗೆ ಕೇಳಿದರು, ಅಂದರೆ ಈ ಸಾಂಗು ಕಂಪೋಸ್ ಮಾಡೋಕ್ಕೆ ಅಂತ. ಸೊ ಈ ಸಾಂಗ್ ಕಂಪೋಸಿಷನ್ ಆದಮೇಲೆ ಲಿರಿಕ್ಸ್ ಕೂಡ ಅಷ್ಟೇ. ಸೊ ಕತೆ ಹೇಗೆ ಹೋಗುತ್ತೆ ಅದೇ ಥರ ಲಿರಿಕ್ಸು ಟ್ರಾವೆಲ್ ಮಾಡುತ್ತೆ. ಅದು ನಿಮಗೆ ಸಿನಿಮಾ ನೋಡಿದ್ಮೇಲೆ ಸಾಂಗು ಮತ್ತು ಕತೆ ಎರಡೂ ಸಿಂಕ್ ಆಗಿ ಇನ್ನು ಬೇರೆ ಒಂದು ರಿಫ್ಲೆಕ್ಷನ್ ಕಾಣುತ್ತೆ. ಸೊ ಲಿರಿಕ್ ಬರೀಬೇಕಾದ್ರೂ ಅಷ್ಟೇ ತುಂಬ ಖುಷಿ ಅನಿಸಿತ್ತು ಕತೆ ಕೇಳಿ ಲಿರಿಕ್ಸ್ ಮ್ಯಾಚ್ ಮಾಡಿ ಬರೆದಿದ್ದು. ಸೊ ಅದನ್ನ ನನ್ನ ಫ್ರೆಂಡ್ ನಿಹಾಲ್ ಹಾಡಿದ್ದಾನೆ, ಅದು ನನಗಿನ್ನ ತುಂಬ ಖುಷಿ ಆಯಿತು. ಸೊ ಸಾಂಗ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಂಗಾಯಣ ರಘು ಸರ್ ಬಗ್ಗೆ ಹೇಳೋಷ್ಟೇ ಇಲ್ಲ, ಯಾಕಂದರೆ ಬೆಳಗ್ಗೆನೂ ಜಂಗ್ಲಿ ನೋಡ್ತಾ ಇದ್ದೆ ಸರ್. ತುಂಬ ದೊಡ್ಡ ಫ್ಯಾನ್ ಸರ್ ನಾನು. ನನಗೆ ನಿಮ್ಮ ಆ್ಯಕ್ಟಿಂಗೆ ತುಂಬ ಸಿನಿಮಾಗಳು ರಿಪೀಟ್ ಮಾಡಿ ನಿಮ್ಮ ಡೈಲಾಗ್ಸ್ ಕೇಳಿ ಆ್ಯಕ್ಟಿಂಗ್ ನೋಡಿ ಮಜಾ ತಗೋತೀವಿ. ಸೊ ಅದ್ರ ಬಗ್ಗೆ ಕುರಿತು ಮಾತಾಡ್ತೀವಿ ನಾವು ಕೂತ್ಕೊಂಡು. ಈ ಟ್ರೈಲರ್ ಬಗ್ಗೆನೂ ಅಷ್ಟೇ, ಎವ್ರಿ ಸೀನ್ ರಿಪೀಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹಿಂಗೆ ಆ್ಯಕ್ಟ್ ಮಾಡಿದರೆ ನೋಡು ಎಷ್ಟು ಮಜಾ ಬರ್ತಿದೆ ಅಂತ ಮಾತಾಡೋ ಖುಷಿ ಆಗುತ್ತೆ ಸರ್. ಸಂಪತ್ ಸರ್, ಶ್ರೀಪ್ರಿಯ ಅವರು ಲೈಕ್ ಪರ್ಫಾರ್ಮ್ ವೆರಿ ವೆಲ್. ತುಂಬ ಖುಷಿ ಆಗುತ್ತೆ. ನಿನ್ನೆಲ್ಲ ನೋಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಸೊ 24ನೇ ತಾರೀಕು ಎಲ್ಲರೂ ತಪ್ಪದೆ ಥಿಯೇಟರ್ಗೆ ಬನ್ನಿ. ನನ್ನ ಅಂಬಲ್ ರಿಕ್ವೆಸ್ಟ್. ನಿಮ್ಗೆ ತುಂಬ ಖುಷಿ ಆಗ್ತಿದೆ ಅಂತ ಗೊತ್ತಾಯ್ತು. ನಮ್ಗೆಲ್ಲರೂ ಖುಷಿ ಆಗಬೇಕು ಅಂದರೆ ನೀವು 2 ಲೈನ್ ಆದರೂ ಮಾಡಬೇಕು ಪ್ಲೀಸ್. ಅಂದರೆ ಜಾರುತ್ತಿದೆ ಭಾವನೆಗಳ ಜಲಧಾರೆಯು, ಹರಿಯುತ್ತಿದೆ ಆ ನದಿಯಲ್ಲಿ ಆನಂದವು, ತುಂಬಿದ ಮನದ ಕೊಳದಲ್ಲಿ ನಾವಿಬ್ಬರು, ಪ್ರೀತಿಸುವೆನು ಎಂದೆಂದಿಗೂ ಜೊತೆಯಾಗಿರು, ನನ್ನಲ್ಲಿ ಜೀವಿಸು ಓ ಸ್ವಪ್ನವೇ, ನನ್ನನ್ನೇ ಪ್ರೀತಿಸು ನನ್ನೊಲವೇ, ಬೇರೇನು ಬೇಕಿಲ್ಲ ನೆನಪುಗಳೇ ಸಾಕಲ್ಲವೇ, ಪಿಸು ಮಾತಾಗಿ ತುಟಿಯಲ್ಲಿ ಕೊನೆಯಾದೆ ಓ ಮೌನವೇ, ಸಿಹಿ ಮುತ್ತ
ಒಟ್ಟಾಗಿ ಮನದಲ್ಲಿ ಅಚ್ಚಾದೆ ಓ ಜೀವವೇ, ಬಗೆಹರೆಯದ ಒಗಟುಗಳು ಸಾಲಾಗಿದೆ, ಹದಿಹರೆಯದ ಮನಸ್ಸುಗಳು ಒಂದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ನೀವು ಮಲ್ಟಿ ಟ್ಯಾಲೆಂಟೆಡ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತು ಅಲ್ವಾ ಆನಂದ್ ಸರ್? ಅಷ್ಟು ಚೆನ್ನಾಗಿ ಸಾಹಿತ್ಯ ಬರೆದು ಹಾಡು ಹಾಡ್ತಿದ್ದೀರಾ, ಸಂಗೀತ ನಿರ್ದೇಶನ ಮಾಡಿದ್ದೀರಾ. ಸಿನಿಮಾದಲ್ಲಿ ಆ ಪಾತ್ರ ಮುಖ್ಯ ಪಾತ್ರ ಅಷ್ಟೇ, ನಾನೇನು ನಾಯಕನ ಕಲಾವಿದ ಅಷ್ಟೇ. ನೀವು ನಾಯಕ ಸಾಂಗ್ ಡ್ಯೂಯೆಟ್ ಸಾಂಗ್ ಇದೆ, ಡ್ಯೂಯೆಟ್ ಸಾಂಗ್ ಇದೆ ಸಾಕು, ಕೃಷ್ಣಪ್ಪನ ಸಾಕು ಸರ್. ಹೀರೋಗೆ ಕೊಡೋದು ಸಾಂಗ್. ಆಲ್ರೆಡಿ ನವೀನ್ ಸರ್ ಎಲ್ಲ ವಿಷಯಗಳನ್ನ ಹೇಳಿದ್ರೆ, ಮತ್ತು ಮೇಡಮ್ ಅವರು ಹೇಳಿದ್ರು. ಅವರಿಲ್ಲ ಕೃಷ್ಣಪ್ಪ ನೀವೇ ಅಂತ ನಮ್ದು ಒಂದು ಕಂಡೀಷನ್ ಏನು ಅವ್ರಿಗೆ ಹೇಳಿದ್ದು ಅಂತಂದ್ರೆ, ನನಗೆ ಹೀರೋ ಅಂತ ನೀವು ಪೊರ್ಟ್ರೇಟ್ ಮಾಡಬಾರ್ದು. ಅಲ್ಲಿ ಯಾಕೆಂತಂದರೆ ನನ್ನ ವಯಸ್ಸಿಗೂ ಹೀರೋ ಅನ್ನೋದಕ್ಕೂ ಸಂಬಂಧವೇ ಇರೋಲ್ಲ. ಆ ಕಾರಣಕ್ಕೋಸ್ಕರ ಒಂದು ಒಳ್ಳೆ ವಿಷಯ ಇರುವಂಥ ಸಿನಿಮಾ. ಒಂದು ದೇವಸ್ಥಾನದ ಇನಾಗ್ರೇಷನ್ಗೆ ಸಂಬಂಧಪಟ್ಟಂಥ ಘಟನೆನ ಹೇಳಿದರೆ, ಅದರೊಳಗಡೆ ಒಬ್ಬ ಮೇಷ್ಟ್ರು ಹೆಲ್ಪ್ ಮಾಡೋಕ್ಕೆ ಹೋಗಿ ಅವನಿಗೆ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅನ್ನೋ ಒಂದು ವಿಷಯ ಇಟ್ಕೊಂಡು ನನ್ನ ಪಾತ್ರ ಇದೆ. ಪಾತ್ರದ ಬಗ್ಗೆ ಹೆಚ್ಚು ಈಗೇನು ಹೇಳಲಿಕ್ಕಾಗೋದಿಲ್ಲ. ಇನ್ನು ನನ್ನ ಜೊತೆಲಿ ಅಭಿನಯ ಮಾಡಿದಂಥ ಮೇಡಮ್ ಅವರು ಇರ್ಬೋದು, ಮುನಿಯಪ್ಪ ಅವರು ಇರ್ಬೋದು, ಆಮೇಲೆ ಮಂಜು ಅವರು, ಮತ್ತು ನಮ್ಮ ತುಕಾಲಿ ಸಂತೋಷ್ ಅವರು ಇರ್ಬೋದು. ಸೊ ಎಲ್ಲರೂ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಸರ್ ಬಗ್ಗೆ ಎದುರುಗಡೆ ಹೇಳಿದ್ರಂತರ ಒಂದು ಮುಖಸ್ಥಿತಿ ಮತ್ತು ನಾವು ಮುಜುಗರ, ಯಾಕಂದರೆ ಅವ್ರ ಬಗ್ಗೆ ಮಾತಾಡುವಷ್ಟು ನಮಗೆ ಅನುಭವ ಆಗಲಿ, ಅಷ್ಟು ತಿಳುವಳಿಕೆ ಇಲ್ಲ. ಬಟ್ ನಮ್ಮ ಅದೃಷ್ಟ ಏನಂದ್ರೆ ಅವ್ರ ಜೊತೆ ಪಾತ್ರ ಮಾಡಿದ್ದು ಅದೊಂಥರ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಷ್ಟೊಂದು ಸತಿ ನನ್ನ ಶಾರ್ಟ್ಗಳು ಇಲ್ದಿದ್ದಾಗ ಅವ್ರ ಪಾತ್ರ ಮೂಲಕ ನಾನು ನಿಂತ್ಕೊಂಡು ನೋಡ್ತಿದ್ದೆ ಹೆಂಗೆ ಅವರು ತಮ್ಮ ಪಾತ್ರನ ಎಕ್ಸ್ಪ್ರೆಸ್ ಮಾಡ್ತಾರೆ, ಮತ್ತು ಅದನ್ನು ಹೆಂಗೆ ಫೀಲ್ ಮಾಡ್ತಾರೆ, ಮತ್ತು ಅದನ್ನ ಪಾತ್ರನ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋದನ್ನ ನಾನು ದೂರದಿಂದ ನಿಂತ್ಕೊಂಡು ಅಥವಾ ಅಲ್ಲೆಲ್ಲೋ ಸೆಟ್ಟಲ್ಲಿ ಒಂದು ಕಡೆ ನಿಂತ್ಕೊಂಡು ನೋಡ್ತಿದ್ದೆ. ಸೊ ಅವರಿಂದ ಕಲ್ತಿದ್ದು ಸಾಕಷ್ಟು ಇದೆ. ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ನಮ್ಮ ಯೋಗಿಯವರು ನೀವು ಟ್ರೈಲರ್ ನೋಡಿ